ನನ್ನ ಹೆಸರು ಶಿವ ಅಂತ. ನಮ್ದು ಹೊಸ ರೋಡಲ್ಲಿ ಒಂದು ಹೋಲ್ಸೇಲ್ ಶಾಪ್ ಮಾಡಿದ್ದೀನಿ, ನಿಯರ್ ಪರಪ್ಪನಗರ ಸೆಂಟ್ರಲ್ ಜೈಲ್ಗೆ ಹೋಗೋ ರೋಡಲ್ಲಿ. ನೀವೇನು ಹೊರಗಡೆ ಐಟಮ್ಸ್ ತಗೋತ್ರಿ, ಇಲ್ಲಿ ಒಳ್ಳೆ ಬಂಪರ್ ಆಫರ್ ಅಲ್ಲಿ ನಿಮ್ಗೆ ಒಂದು ಆಫ್ ರೈಟ್ ಅಲ್ಲಿ ಪ್ರೈಸ್ ಅಲ್ಲಿ ನಾವು ನಿಮ್ಗೆ ಮಾಡ್ಕೊಡ್ತೀವಿ. 3,000 ರೂಪಾಯಿ ಸ್ಟಾರ್ಟಿಂಗ್ ನನ್ನ ಸಂಬಳ ಬಂದಾಗ. ನಾನು ಚಿಕ್ಕ ವಯಸ್ಸಿಂದ ಒಂದು ತುಂಬಾ ಆಟ, ಏನಾದ್ರು ಬಿಸ್ನೆಸ್ ಅಲ್ಲಿ ಮಾಡಬೇಕು, ಬೆಳಿಬೇಕು ಅನ್ನೋ ಆಟ. ಇವತ್ತು ನಾವು 5 ಜನ ಪಾರ್ಟ್ನರ್ಸ್, ನಮ್ಮ ಫ್ರೆಂಡ್ಸ್ ಏನಿದ್ದಾರೆ, ನಾವು 5 ಜನನ ಸೇರಿ ಬಲ್ಕ್ ಆಗಿ ಒಂದು ಹೋಲ್ಸೇಲ್ ಮಾಡಿದ್ದೀವಿ. ಎಂಟರ್ ಬೆಂಗಳೂರಿಗೆ ಸಪ್ಲೈ ಕೊಡ್ತೀವಿ ಇಲ್ಲಿಂದ ಐಟಮ್ಸ್. ಯಾವುದೇ ಆಗ್ಲಿ ಅನುಭವ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ. ಅನುಭವ ಇದ್ರೆ ಏನಾದ್ರೂ ಗೆಲ್ಬಹುದು. ನಮ್ಮ ಹಿಂದೆ 1000 ಜನ 1000 ಮಾತಾಡಿದ್ರು ಅನುಭವ ಅನ್ನೋದು ನಮ್ಮಿದ್ರೆ ಅದು ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಅದೇ 4-5 ಬಿಸ್ನೆಸ್ ಫೇಲಿಯರ್ ನಾನು, ಸಕ್ಸಸ್ ಅಂತೂ ಅಲ್ಲ. ತುಂಬಾ ಅನುಭವಿಸಿದೀನಿ ಫೇಲಿಯರ್ ಆಗಿ, ಸಾಲಗಳು ಮಾಡ್ಕೊಂಡು. ಅವರೆಲ್ಲ ಯಾವ ತರ ನಮ್ನ ಆಡಿದ್ದಾರೆ, ಅಂದಿದ್ದಾರೆ ಎಲ್ಲ ನಮ್ಗೆ ಗೊತ್ತು. ಅದನ್ನೆಲ್ಲ ಇವತ್ತು ತೀರಿಸಿ ಮೆಟ್ಟಿ ಬೇರೆ ಪ್ರಪಂಚದಲ್ಲಿ ನಿಂತ್ಕೊಂಡಿದ್ದೀವಿ. ಸೂಪರ್. ನಿಮ್ ಪರಿಚಯ ಮಾಡ್ಕೊಡಿ ಅಣ್ಣ. ನನ್ನ ಹೆಸರು ಶಿವ ಅಂತ. ನಾನು ಮೂಲಮ ವ್ಯಾಪಾರಿ. ಒಂದು ಚಿಕ್ಕ ವಯಸ್ಸಿಂದ ನಾನು ಬಿಸ್ನೆಸ್ ಮಾಡಿರೋದು. ನಂಗೆ ಬೇರೆ ಕಡೆ ಕೆಲಸ ಎಲ್ಲೂ ಹೋಗ್ದಾಗೆ ಎಜುಕೇಶನ್ ಮುಗಿದ್ಮೇಲೆ ಏನಿದೆ ಸ್ಕೂಲ್ ಎಲ್ಲ ಮುಗಿಸ್ಬಿಟ್ಟು 2012 ಬೆಂಗಳೂರಿಗೆ ಬಂದಿದ್ದು ನಾನು. ಆವಾಗ್ಲಿಂದ ಚಿಪ್ಸ್ ಅಂಗಡಿಲೇ ನಾನು ಕೆಲಸ ಮಾಡ್ತಾ ಇರೋದು. 3,000 ರೂಪಾಯಿ ಸ್ಟಾರ್ಟಿಂಗ್ ನನ್ನ ಸಂಬಳ ಬಂದಾಗ 3,000 ರೂಪಾಯಿದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ 3,000 ರೂಪಾಯಿ ಒಂದು 6-7 ವರ್ಷ ಕೆಲಸ ಮಾಡಿದೆ. ಆಮೇಲೆ ಈ ಫೀಲ್ಡ್ ಬೇಡ ಅಂತ ಬಿಟ್ಟು ಹೊರಗಡೆಗೆ ಹೋದೆ. ಹೊರಗಡೆ ಏನಾದ್ರು ಪ್ರಯತ್ನ ಮಾಡೋಣ. ನಾನು ಚಿಕ್ಕ ವಯಸ್ಸಿಂದ ಒಂದು ತುಂಬಾ ಆಟ, ಏನಾದ್ರು ಬಿಸ್ನೆಸ್ ಅಲ್ಲಿ ಮಾಡ್ಬೇಕು, ಬೆಳಿಬೇಕು ಅನ್ನೋ ಆಟ. ಇದರಿಂದ ಹೊರಗಡೆಗೆ ಹೋಗಿ ಗೊತ್ತಿಲ್ದಿರೋ ಬಿಸ್ನೆಸ್ ಗಳೆಲ್ಲ ಮಾಡಿ ತುಂಬಾ ಏಟ್ಗಳು ತಿಂದಿದೆ. ಅದರಿಂದ ಬೇರೆ ಕಡೆ ಎಲ್ಲ ಫೀಲ್ಡ್ ವರ್ಕ್ ಆಗಲ್ಲ ನಮ್ಗೆ. ಯಾವುದೇ ಆಗ್ಲಿ ಏನೇ ಬಿಸ್ನೆಸ್ ಮಾಡ್ಬೇಕಂದ್ರೂ ಫಸ್ಟ್ ಅನುಭವ ಇರಬೇಕು. ಯಾವುದೇ ಫೀಲ್ಡ್ ಅಲ್ಲಿ ಹೋಗಿ ಫಸ್ಟ್ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಅನುಭವ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದ್ರಲ್ಲಿ ಕಲ್ತಿರೋ ಪಾಠ ತುಂಬಾ ನಾನಷ್ಟೇ ಇರುತ್ತೆ. ಸೊ ಆತರ ಅನುಭವ ಕಲ್ತಿ ಮಾಡಿದ್ರೆ ನಾನು ತುಂಬಾ ಉದ್ಧಾರ ಆಗ್ತಿದೆ ಅನ್ಸುತ್ತೆ. ಗೊತ್ತಿಲ್ಲದೆ ಸುಮಾರು ಫೀಲ್ಡ್ ಹೋಗಿ ತುಂಬಾ ಹಾಳಾದೆ ನಾನು. ಸೊ ಮತ್ತೆ ಬ್ಯಾಕ್ ನಾನು ಇದೇ ಫೀಲ್ಡ್ 2012 ಬಂದೆ ಈ ಫೀಲ್ಡ್ಗೆ. ಮತ್ತೆ ಅದೇ ಫೀಲ್ಡ್ ಬಂದೆ. ಅದೇ ತರ ಒಂದು ಸ್ಮಾಲ್ ಆಗಿ ಒಂದು ಚಿಪ್ಸ್ ಅಂಗಡಿ ಮಾಡ್ಕೊಂಡು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದೆ. ಚೆನ್ನಾಗಿ ಸಕ್ಸಸ್ ಆದೆ. ಜೀವನದಲ್ಲಿ ಒಂದು ಸ್ವಲ್ಪ ಏನೇನು ಪ್ರಾಬ್ಲಮ್ ಇತ್ತು ಎಲ್ಲ ಕ್ಲಿಯರ್ ಮಾಡ್ಕೊಂಡೆ. ಇವತ್ತು ಚೆನ್ನಾಗಿದ್ದೀನಿ. ಇವತ್ತು ನಾವು 5 ಜನ ಪಾರ್ಟ್ನರ್ಸ್, ನಮ್ಮ ಫ್ರೆಂಡ್ಸ್ ಏನಿದ್ದಾರೆ, ನಾವು 5 ಜನನ ಸೇರಿ ಬಲ್ಕ್ ಆಗಿ ಒಂದು ಹೋಲ್ಸೇಲ್ ಮಾಡಿದೀವಿ. ಎಂಟರ್ ಬೆಂಗಳೂರಿಗೆ ಸಪ್ಲೈ ಕೊಡ್ತೀವಿ ಇಲ್ಲಿಂದ ಐಟಮ್ಸ್. ಇವತ್ತು ಏನ್ ಚಿಪ್ಸ್ ಅಂಗಡಿ ಸಿಗುತ್ತೆ ಪ್ರತಿಯೊಂದು ಐಟಮ್ಸ್ ಎಲ್ಲ ಈ ತರ ಐಟಮ್ ಹೋಲ್ಸೇಲ್ ಇಂದಾನೆ ಸಪ್ಲೈ ಬರ್ತಾರೋ ಅದೇ ತರ ನಾವು ಒಂದು ಸಪ್ಲೈ ಮಾಡಿಕೊಂಡಿದೀವಿ. ನಮ್ದೇ ಖುದ್ದಾಗ ನಮಗೆ ಪರಿಚಯ ಇರೋರೆ ಒಂದು 150 ಶಾಪ್ ಇದಾವೆ. ಅಲ್ಲಿ ಇಲ್ಲಿಂದ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಬೇರೆ ಬೇರೆ ಕಡೆಗಳಿಗೆಲ್ಲ ಐಟಮ್ಗಳು ಕಳ್ಸಿಕೊಡ್ತಾ ಇದೀವಿ ನಾವು. ಇವತ್ತು ತುಂಬಾ ಚೆನ್ನಾಗಿದ್ದೀವಿ. ಇದು ತುಂಬಾ ಕಮ್ಮಿ ಇದ್ರಲ್ಲಿ ಮಾಡಿರೋದು ಬಿಸ್ನೆಸ್ ಟೈಮಲ್ಲಿ. ನಮ್ಗೆ ಇನ್ನೂ ಸ್ವಲ್ಪ ನಾನಾ ರೀತಿ ಐಟಮ್ಸ್ ಬರಬೇಕು. ಇವಾಗ ಏನಿದೆ ಅದರಲ್ಲಿ ಖುದ್ದಾಗೆಲ್ಲ ಕಳ್ಸಿಕೊಡ್ತಾ ಇದೀವಿ ಐಟಮ್ಗಳು. ಇದು ಒಂದು ಹೊಸ ರೋಡಲ್ಲಿ ಇರೋದು. ಹೊಸ ರೋಡ್ ಪರಪ್ಪನಗರ ಸೆಂಟ್ರಲ್ಗೆ ಹೋಗೋ ಜೈಲ್ ರೋಡಲ್ಲಿ ನಮ್ದು ಲೊಕೇಶನ್ ಇರೋದು. ಇವಾಗ ಬಂದು ಇಲ್ಲಿಂದ ನಮ್ಗೆ ಒಂದು 150 ಶಾಪ್ ಎಂಟರ್ ಬೆಂಗಳೂರು ಎಲ್ಲ ಕಡೆ ಇದಾವೆ. ನಮ್ಗೆ ಈ ಕಡೆ ತುಮಕೂರು ರೋಡ್ ಕಡೆಗೆ, ಈ ಕಡೆ ಜಾಲಹಳ್ಳಿ ಕ್ರಾಸ್ಗೆ, ಈ ಕಡೆ ತಮಿಳ್ನಾಡು ಬಾರ್ಡ್ರು, ತಮಿಳ್ನಾಡಿಗೂ ಸುತ್ತ ನಾವು ಐಟಮ್ಗಳು ಕಳ್ಸಿಕೊಡ್ತಾ ಇದೀವಿ ಇಲ್ಲಿ. ನೀವ್ ಎಷ್ಟನೇ ವಯಸ್ಸಲ್ಲಿ ಬೆಂಗಳೂರಿಗೆ ಬಂದ್ರಿ ಅಣ್ಣ? ನಾನು ಬೆಂಗಳೂರಿಗೆ ಬಂದಾಗ ಆಗಿತ್ತು ಹೆಚ್ಚು ಕಮ್ಮಿ ಒಂದು 18 ವರ್ಷ ವಯಸ್ಸು. 18 ಇಯರ್ಸ್ ನಾನು ಊರು ಬಿಟ್ಟು ಬಂದಿದ್ದು. ಅಲ್ಲಿಂದ ಊರಿಂದ ಬರ್ಬೇಕಾದ್ರೂ ತುಂಬಾ ಬಡತನ ನಮ್ಗೂನು ಏನು ಇರ್ಲಿಲ್ಲ. ಎಜುಕೇಶನ್ ಮಾಡಕಂತ ಹೋದ್ರೆ ಮನೇಲಿ ದುಡ್ಡು ಕಾಸಿನ ಪ್ರಾಬ್ಲಮ್ ಇತ್ತು. ಸೊ ಅಲ್ಲಿಂದ ಹೊರಗಡೆ ಇಲ್ಲ ಬೆಂಗಳೂರಿಗೆ ಹೋಗು ಏನಾದ್ರು ಒಂದು ಮಾಡು ಅಂತ ಕಳಿಸ್ತು. ಅವಾಗಿಂದ ಬೆಂಗಳೂರಿಗೆ ಬಂದು ಒಂದು 3,000 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡು ಇವತ್ತವರೆಗೂ ಇಲ್ಲಿಂದ ಕಷ್ಟಪಟ್ಟು ಇವತ್ತೇನೋ ನಮ್ದೇ ಆದ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದೀವಿ. ಏನ್ ಸ್ಟಾರ್ಟಿಂಗ್ ಏನ್ ಕೆಲ್ಸಕ್ಕೆ ಹೋಗ್ತಿದ್ರ? ಫಸ್ಟ್ ಸ್ಟಾರ್ಟಿಂಗ್ ಚಿಪ್ಸ್ ಅಂಗಡಿನೇ ನಾವು. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಫಸ್ಟ್ ಬಂದಿದೆ. ರತ್ನೋತ್ಸವವಾಗಿ ಬಂದಿದ್ದೆ ಚಿಪ್ಸ್ ಅಂಗಡಿಗೆ ಬಂದೋ ನಾವು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಚಿಪ್ಸ್ ಅಂಗಡಿ ಯಾಕೋ ನನ್ಗೆ ಒಂದು 3 ವರ್ಷ ಮಾಡಿದೆ, ಸೆಟ್ ಆಗಿಲ್ಲ ಅನ್ನಿಸ್ತು. ಸೊ ಅದನ್ನ ಬಿಟ್ಟು ಬೇರೆ ಫೀಲ್ಡ್ ಹೋಗೋಣ, ಏನಾದ್ರು ಮಾಡೋಣ ಅಂತ ಮಾಡಿ ಅಲ್ಲಿ ವ್ಯವಹಾರ ಏನು ಸೆಟ್ ಆಗದೆ ನನಗೆ ಮತ್ತೆ ಬ್ಯಾಕ್ ಇದೇ ಫೀಲ್ಡ್ ಬಂದು ಇದ್ರಲ್ಲಿ ಬೆಳೆದು ಮತ್ತೆ ಇದ್ ಮಾಡಿ ಇದರಿಂದ ಒಂದು ದೊಡ್ಡದಾಗ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಅನುಭವ ತಗೊಂಡು ಈ ಫೀಲ್ಡ್ ಬಂದ. ಹೌದು, ಅನುಭವ ಯಾವುದೇ ಆಗ್ಲಿ ಅನುಭವ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ. ಅನುಭವ ಇದ್ರೆ ಏನಾದ್ರೂ ಗೆಲ್ಬಹುದು. ನಮ್ಮ ಹಿಂದೆ 1000 ಜನ 1000 ಮಾತಾಡಿದ್ರು ಅನುಭವ ಅನ್ನೋದು ನಮ್ಮಿದ್ರೆ ಅದು ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮ. ಸ್ಟಾರ್ಟಿಂಗ್ ಯಾವ್ದಾರ ಫೀಲ್ಡ್ ಅಲ್ಲಿ ಲಾಸ್ ಅಂತ ಕಂಡು ಬಂತಾಣ ನಿಮ್ಗೆ? ಹೌದು, ನನ್ಗೆ ಯಾಕಂದ್ರೆ ನಾನು ಗೊತ್ತಿರೋ ಫೀಲ್ಡ್ ಮಾಡಿದ್ರೆ ಬಹುಶಃ ಲಾಸ್ ಆಗ್ತಿರ್ಲಿಲ್ಲ. ನಾನು ಗೊತ್ತಿಲ್ದಿರೋ ಫೀಲ್ಡ್ಗಳು ತುಂಬಾ ಫೀಲ್ಡ್ ಬಿಸ್ನೆಸ್ ಗಳು ಕೈ ಹಾಕಿ ಫ್ಲವರ್ ಡೆಕೋರೇಷನ್ ಮಾಡಿದೆ, ಅದ್ರಲ್ಲಿ ಲಾಸ್ ಆದೆ. ಈ ಸಣ್ಣ ಪುಟ್ಟ ಕಾನ್ ಸಪ್ಲೈಗಳು ಮಾಡಿದೆ, ಅದ್ರಲ್ಲಿ ಲಾಸ್ ಆದೆ. ನಾನು ತುಂಬಾ ಹೋಟೆಲ್ ಫೀಲ್ಡ್ ಹೋದೆ, ಹೋಟೆಲ್ ಫೀಲ್ಡ್ ಅಲ್ಲಿ ಲಾಸ್ ಆದೆ. 4-5 ಬಿಸ್ನೆಸ್ ಫೇಲಿಯರೇ ನಾನು, ಸಕ್ಸಸ್ ಅಂತೂ ಅಲ್ಲ. ತುಂಬಾ ಅನುಭವಿಸಿದೀನಿ ಫೇಲಿಯರ್ ಆಗಿ, ಸಾಲಗಳು ಮಾಡ್ಕೊಂಡು. ಅವರೆಲ್ಲ ಯಾವ ತರ ನಮ್ನ ಆಡಿದ್ದಾರೆ, ಅಂದಿದ್ದಾರೆ ಎಲ್ಲ ನಮ್ಗೆ ಗೊತ್ತು. ಅದನ್ನೆಲ್ಲ ಇವತ್ತು ತೀರಿಸಿ ಮೆಟ್ಟಿ ಬೇರೆ ಪ್ರಪಂಚದಲ್ಲಿ ನಿಂತ್ಕೊಂಡಿದೀವಿ ಇವತ್ತು. ಅಂದ್ರೆ ಪ್ರತಿಯೊಂದು ಸಕ್ಸಸ್ಗೂ ಫೇಲ್ಯೂರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೌದು, ಫೇಲಿಯರ್ ಮುಂದೆನೆ. ಸೋತ್ರೇನೆ ಮನುಷ್ಯ ಗೆದ್ದ ಅಂತ ಅನ್ಸ್ಕೊಳ್ಳೋದು ಯಾವತ್ತೇ ಆಗ್ಲಿ ಜೀವನದಲ್ಲಿ. ಸೋಲಿಲ್ದೆ ಗೆಲುವಿಲ್ಲ. ಸೋಲ್ರಿ ಫಸ್ಟ್ ಸೋತ್ಬೇಕು. ಸೋತಾಗ ನಮ್ ಸುತ್ತ ಇತರ ಯಾವ ತರ ನೆಗೆಟಿವಿಟಿ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನಮ್ಗೆ ಪಾಸಿಟಿವಿಟಿ ಸಿಕ್ಕೇ ಸಿಗುತ್ತೆ. ಗೆದ್ದೇ ಗೆಲ್ತೀವಿ. ಅಂದ್ರೆ ಸೋತಾರೆ ನಮ್ ಸುತ್ತಮುತ್ತ ಯಾವ ತರ ಇರ್ತಾರೆ ಜನ ಅಂತ ತಿಳ್ಕೊಳಕ್ ಆಗುತ್ತಾ?
ಅಫ್ಕೋರ್ಸ್ ತಿಳ್ಕೊಬಹುದು. ಇವಾಗ ಸೋತಾಗ ಆಳ್ಗೊಂದ್ ಕಲ್ಲು, ಬಾವಿಗೆ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರಲ್ಲ, ಎತ್ತಾಕ್ತಾ ಇರ್ತಾರೆ ಜನ. ಸೋತಾಗ ತುಂಬಾ ನೆಗೆಟಿವಿಟಿ ನಮ್ ಸುತ್ತಮುತ್ತ, ನಮ್ ರಿಲೇಷನ್ ಅಲ್ಲಿ, ಫ್ಯಾಮಿಲಿಗಳಲ್ಲೇ ನೆಗೆಟಿವಿಟಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆ ಹೋದಾಗ ನಮ್ನ ಈಳಾಳಿಸಿ ಮಾತಾಡೋದು, ಇವ್ನು ಏನ್ಕೆ ಈ ಕೆಲ್ಸಕ್ಕೆ ಆಗ್ ಬರಲ್ಲ, ಯಾವ್ದು ಮಾಡಲ್ಲ ಅನ್ನೋದನ್ನೆಲ್ಲ ತುಂಬಾ ಇದಾಗಿ ಮಾತಾಡ್ತಾರೆ. ಅದೆಲ್ಲ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಜೀವನದಲ್ಲಿ, ಅನುಭವ ಅನ್ನೋದು ತುಂಬಾ ಅಣ್ಣ, ಪ್ರತಿಯೊಬ್ಬ ಹುಡುಗಂಗೂ 20 ರಿಂದ 25ನೇ ವಯಸ್ಸು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ವಯಸ್ಸು ಬಂದು ತುಂಬಾ ಮುಖ್ಯ. ಇವತ್ತಿನ ಹುಡುಗಾಟ ಬಂದು ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಕೆಲವೊಂದು ಯೂತ್ಸ್ ತುಂಬಾ ಲೈಫ್ ನ ಹಾಳು ಮಾಡ್ಕೊಂತ ಇದಾರೆ. ಬೇರೆ ಬೇರೆ ಚಟಗಳಿಗೆ ಅಡಿಕ್ಟ್ ಆಗಿ, ಬೇರೆ ಬೇರೆ ಇದಕ್ಕೆ ಹೋಗಿ ತುಂಬಾ ಜನ ಯೂತ್ಸ್ ಬಂದು ಲೈಫ್ ನ ಹಾಳು ಮಾಡ್ಕೊತಾ ಇದಾರೆ. ಸಿಕ್ಕಾಪಟ್ಟೆ ಸುಂದರವಾದ ಜೀವನ, ಏನೋ ಒಂದು ಮನುಷ್ಯನ ಜೀವನ ಅನ್ನೋದು ಅಷ್ಟು ಈಸಿ ಅಲ್ಲ, ಸಕ್ಕತ್ತಾಗಿರುತ್ತೆ ಲೈಫ್. ಅದನ್ನ ನಾವು ಒಳ್ಳೆ ದಾರಿಲಿ ತಗೊಂಡ್ ಹೋಗ್ಬೇಕಷ್ಟೇ. ಒಳ್ಳೆ ದಾರಿ ಅಂದ್ರೆ, ಒಂದು 25 ವರ್ಷದಲ್ಲಿ ಒಬ್ಬನಿಗೆ ಅವರೇಜ್ ಆಗಿ ನಾವು ತಗೊಂಡ್ರೆ, ಈಗ ನಮ್ಗೆಲ್ಲ ಒಂದು 30+ ಮೇಲೆ ಆಗ್ತೈತೆ ಏಜ್. ಈಗ ನಾವು ಸೆಟಲ್ ಆಗ್ತಾ ಇದೀವಿ. ಬಟ್ ನಾವು ಬಂದಾಗಲೇ 2012 ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಇಲ್ಲಿವರೆಗೂ ಇದ್ದಿದ್ರೆ ಇವತ್ತು ನಾನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಾಗಿತ್ತು. ನನ್ನ ಬಿಸ್ನೆಸ್ ನನ್ನ ದುರಾಂಕಾರದಿಂದ ಕಳ್ಕೊಂಡು ಹೋದಕ್ಕೆ ಇವತ್ತು ನಾನು ಲೇಟ್ ಆಗಿ ಸಕ್ಸಸ್ ಸಿಗ್ತೈತೆ ನನಗೆ. ಬಟ್ ಒಂದು ಹುಡುಗ ಅನ್ನೋನು ಕರೆಕ್ಟ್ ಆಗಿ ಎಜುಕೇಶನ್ ಮುಗಿದ್ಮೇಲೆ ಅವ್ನ ಫೋಕಸ್ ಏನಿದೆ ಅದಕ್ಕೋಸ್ಕರ ಕೊಟ್ಕೊಂಡು ಹೋದ್ರೆ, ಒಂದು 25-6 ವರ್ಷಕ್ಕೆ ಅವ್ನ ದುಡಿಮೆಗೆ ಇಳಿದ್ಬಿಟ್ರೆ, ನೀನೊಂದು 50-60 ವರ್ಷಕ್ಕೆ ನೀನ್ ಏನ್ ಸಾಮ್ರಾಜ್ಯ ಕಟ್ಕೋಬೇಕು ಅದನ್ನ ಕಟ್ಕೊಂಡಿರ್ತೀಯ. ನೀನ್ ಲೇಟ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಳ ಕೆಟ್ಟ ಚಟಕ್ಕೆ ಹೋಗಿ ತುಂಬಾ ಲೇಟ್ ಆಗ್ಬಿಡುತ್ತೆ ಅದು. ನೀನ್ ಏನೇ ಕಲಿಯಕ್ ಹೋದ್ರು ಫಸ್ಟ್ ನೀಟಾಗಿ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಕುತ್ಕೋಬೇಕಂದ್ರೆ ಒಂದು 25 ವರ್ಷ ಕರೆಕ್ಟ್ ಆಗಿ ಯೋಚನೆ ಮಾಡಿ ಒಂದು ಫೀಲ್ಡ್ ಕೂತ್ರೆ 30 ವರ್ಷ ಕಂಪ್ಲೀಟ್ ಆಗಿ ನೀನ್ ಕಲ್ತಿದ್ಯಾ ಅಂದ್ಮೇಲೆ ಅದಕ್ಕೆ ಆಚೆ ನಿನ್ ಸಾಮ್ರಾಜ್ಯ ಬೇರೆ ಲೆವೆಲ್ಗೆ ಇರುತ್ತೆ. ನೀನ್ ಇವಾಗ ಒಂದು 40 ವರ್ಷ ಆದ್ರೂ ನೀನ್ ವ್ಯವಹಾರ ಮಾಡದೆ ಸುಮ್ನೆ ಕೂತಿದ್ರೆ, ಅದನ್ನ ವಯಸ್ಸು ಮೀರಿ ಹೋದ್ರೆ ಅದು ನಮ್ಗೆ ತಲೆ ಓಡಲ್ಲ. ನಾವ್ ಏನ್ ಮಾಡ್ಬೇಕಂತ ಏನೇ ಮಾಡಂಗಿದ್ರು ಅನುಭವ ಚಿಕ್ಕ ವಯಸ್ಸಲ್ಲೇ ಮಾಡಿದ್ರೆ ಮುಂದಕ್ಕೆ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಬಂದೇ ಬರುತ್ತೆ. ಸೊ ಆ ಒಂದು ವಯಸ್ಸಲ್ಲಿ ಪ್ರೀತಿ ಪ್ರೇಮ ಆಮೇಲೆ ಶೋಕಿ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರ್ತಾರೆ ಯುವಕರು. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಂತವಾಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ಅಫ್ಕೋರ್ಸ್ 25 ವರ್ಷ ಪ್ರಾಯದ ವಯಸ್ಸು, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಲವ್ ಮಾಡ್ಬೇಕಂತ. ಹೌದು, ಲವ್ ಅನ್ನೋದು ಇರ್ಬೇಕು ಎಲ್ಲಾರ ಬಾಳೆಲ್ಲೂ. ಪ್ರತಿಯೊಬ್ಬರಿಗೂ ಸಂಗಾತಿ ಅನ್ನೋದು ಬೇಕೇ ಬೇಕು. ಸಂಗಾತಿ ನಿಮ್ಮ ಜೀವನಕ್ಕೆ ಹೆಜ್ಜೆ ಇಡೋಳು ಅಂತ ಹೇಳಾಗ್ಬೇಕು. ನಿಮ್ ಜೀವನ ತುಳಿದು ಸಾಯಿಸೋಳು ಅಂತೇಳಿ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಸೆಲೆಕ್ಟ್ ಮಾಡೋದು ಬಂದು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ಗೆ, ನಿಮ್ ಮೈಂಡ್ ಸೆಟ್ಗೆ ಯಾವ ತರ ಬೇಕಾಯ್ತಾರೆ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಕಾಲದಲ್ಲಿ ಹುಡುಗಿರು. ಅದನ್ನೊಂದು ನೋಡಿ ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ ಜೀವನ ಎಲ್ಲೋ ಬೇರೆ ಕಡೆ ಲೆವೆಲ್ ಅಲ್ಲಿ ಯಾರಿರುತ್ತೆ. ಅದನ್ನ ಒಂದು ಸೆಲೆಕ್ಷನ್ ನಾವು ರಾಂಗ್ ಆದ್ರೆ ನಮ್ ಜೀವನ ಪಾತಾಳ ತಲುಪೋದು ಇರುತ್ತೆ. ಅದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ ನನಗೂ. ತುಂಬಾ ಅಂದ್ರೆ ಲೇಟ್ ಆದ್ರೂ ಒಂದು ಒಳ್ಳೆ ಹುಡುಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಬೇಕು ಅಂತ. ಹೌದು, ನನಗನ್ಸೋ ಪ್ರಕಾರ 25 ವರ್ಷ ಪ್ರಾಯದ ವಯಸ್ಸೇ, ಬಟ್ ಲವ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನನ್ನ ಅನುಭವದ ಪ್ರಕಾರ ನಾನೇನ್ ಹೇಳ್ತೀನಿ ಅಂದ್ರೆ, ಆ ವಯಸ್ಸಲ್ಲಿ ದುಡಿಮೆ ತುಂಬಾ ಮುಖ್ಯ. ನೀನ್ ಆ ವಯಸ್ಸಲ್ಲಿ 25 ವರ್ಷದಿಂದ 35 ವರ್ಷದೊಳಗಡೆ ಏನ್ ಶ್ರಮ ಪಡ್ತೀಯೋ ಅದು ನೀನ್ ನೆಕ್ಸ್ಟ್ ಕಟ್ಟೋ ಮೈಲಿಗಲ್ಲ ಅದು. ನೀನ್ ಆ ವಯಸ್ಸಲ್ಲಿ ಹುಡುಗಿ ಅದು ಇದು ಅನ್ಕೊಂಡೋದ್ರೆ ನಿನ್ ಜೀವನ ಅಲ್ಲಿ ಸರ್ವನಾಶ ಆಗೋದಂತ ಗ್ಯಾರಂಟಿ. ಹುಡುಗಿ ಬೇಕು ಜೀವನಕ್ಕೆ. ಜೀವನ ಕಟ್ಟಿ ಹುಡುಗಿ ಹುಡುಕ್ರಿ. ಜೀವನ ಕಟ್ಟೋದ್ ಮುಂಚೆ ಹುಡುಗಿ ಹುಡುಕೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ. ಸೂಪರ್ ಅಣ್ಣ. ಇವತ್ತು ಎಷ್ಟೋ ಜನ ಯುವಕರು ನಾನು ಸ್ವಂತವಾಗಿ ದುಡಿಮೆ ಮಾಡ್ಬೇಕು, ಸ್ವಾವಲಂಬಿ ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಸ್ವಂತ ಪೇರೆಂಟ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ. ಸೊ ಅಂತ ಪೇರೆಂಟ್ಸ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ತುಂಬಾ ಪೇರೆಂಟ್ಸ್ ಅಲ್ಲಿ ಇದು ನಡೆಯುತ್ತೆ. ಯಾಕಂದ್ರೆ ಅವ್ರದ್ದು ಒಂದು ನೋಡಿರ್ತಾರೆ, ಕೆಲವೊಂದು ಮಕ್ಕಳು ಕೆಟ್ಟ ಚಟ ಹಿಡಿದು ಆದಿ ತಪ್ಪೋ ಮಕ್ಕಳಿಗೂ ಕೆಲವೊಂದು ಪೇರೆಂಟ್ಸ್ಗೂ ಬೇಜಾರಾಗುತ್ತೆ. ನಾವು ಏನು ಕಮ್ಮಿ ಇಲ್ಲ, ನಾವು ಪೇರೆಂಟ್ಸ್ಗೆ ತುಂಬಾ ಹೊಟ್ಟೆಗಳೆಲ್ಲ ಉಡ್ಸಿದೀವಿ. ನಾವು ದಾರಿ ತಪ್ಪಗಳ ನಮ್ಮ ತಂದೆ ತಾಯಿ ಕಣ್ಣೀರ್ ಇಟ್ಟಿದ್ದಾರೆ, ನನ್ ಮಗ ಹಾಳಾಗೋದ ಅಂತ. ಅವಾಗೆಲ್ಲ ನಮ್ಗೇನು ಅರ್ಥ ಆಗ್ತಿರ್ಲಿಲ್ಲ ಜೀವನ, ಅಯ್ಯೋ ಏನು ಅಂತ. ಈಗ ಗೊತ್ತಾಗ್ತೈತೆ ನಮ್ಮ ತಂದೆ ತಾಯಿ ಏನಕ್ಕೋಸ್ಕರ ನಮ್ಮನ್ನ ಒಳ್ಳೆ ದಾರಿಲಿ ಹೋಗ್ರಿ ಅಂತಿದ್ರು. ಇಲ್ಲ, ತಂದೆ ತಾಯಿಗಳು ಯಾವತ್ತೂ ಮಕ್ಕಳ ಕೆಟ್ಟದ್ ಬಯಸಲ್ಲ. ಅವ್ರು ಯಾವತ್ತಿದ್ರು ಕೊನೆ ಪಕ್ಷ ನೀನ್ ಏನೇ ಮಾಡ್ಬಿಟ್ಟು ಬಂದ್ರು ನನ್ ಮಗ ಸರಿ ಅಂತಾನೆ ಎಲ್ಲಾರು ಅಂತಾರೆ. ಸೊ ತಂದೆ ತಾಯಿಗೆ ಯಾವತ್ತು ಕೆಟ್ಟದ್ ಬಯಸಕ್ಕಾಗಲ್ಲ. ಒಳ್ಳೆತನ ಕೇಳ್ತಿರ್ತಾರೆ. ನಮ್ಗೆ ಆ ಏಜ್ ಅಲ್ಲಿ ನಮ್ಗೆ ಅರ್ಥ ಆಗಲ್ಲ. ತಂದೆ ತಾಯಿ ಸಪೋರ್ಟ್ ಮಾಡೇ ಮಾಡ್ತಾರೆ 200%. ಯಾವ ತಂದೆ ತಾಯಿ ಮಾಡಲ್ಲ ಅಂತ ಹೇಳಲ್ಲ. ಮಾಡೋದ್ಕಿನ್ನ ತಂದೆ ತಾಯಿ ಹೆಲ್ಪ್ ಮಾಡೋದ್ಕಿಂತ ಮುಂಚೆ ನಾವು ಫಸ್ಟ್ ಯಾವ್ದೇ ಫೀಲ್ಡ್ ಆಗ್ಲಿ ನೀಟಾಗಿ ಏನೇ ಮಾಡ್ಬೇಕಂದ್ರೂ ನೋಡ್ಕೊಂಡು ಕಲ್ತ್ಕೊಂಡು ತಂದೆ ತಾಯಿ ಹತ್ರ ಸಪೋರ್ಟ್ ತಗೊಂಡ್ ಮಾಡಿದ್ರೆ 100% ಅವ್ರ ಆಶೀರ್ವಾದ ಇದ್ರೆ ಏನೇನ್ ಬೇಕಾದ್ರೂ ಗೆದ್ಕೊ ಬರ್ಬೋ ಅನ್ನೋ ಭರವಸೆ ನನಗಿದೆ. ತಂದೆ ತಾಯಿ ಸಪೋರ್ಟ್ ಅಂತ ಇರ್ಲೇಬೇಕು. ತಂದೆ ತಾಯಿ ಸಪೋರ್ಟ್ 200% ಬೇಕೇ ಬೇಕು. ತಂದೆ ತಾಯಿ ಸಪೋರ್ಟ್ ಇಲ್ಲದೆ ನಾವ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಫಸ್ಟ್ ಕಾಣೋ ದೇವ್ರು ಬಂದು ಮೇಲಿರೋ ಪರಮಾತ್ಮ. ಭೂಮಿಲಿ ಧರೆಯಲ್ಲಿ ಕಾಣೋ ದೇವ್ರು ಅಂದ್ರೆ ಅದು ತಂದೆ ತಾಯಿನೇ. ಅವ್ರು ಬಿಟ್ಮೇಲೆ ನಮ್ಗೆ ದೇವ್ರು ಇನ್ಯಾರು ಇಲ್ಲ. ಇವತ್ತಿನ ಪ್ರಪಂಚದಲ್ಲಿ ನಮ್ ದೇವ್ರು ಬಂದು ಎಲ್ಲೋ ಮೇಲ್ಗಡೆ ಇರ್ತಾರೆ. ನಾವ್ ಇಲ್ಲಿಂದಾನೆ ಕೈ ಮುಕ್ಕೋತೀವಿ ಭಗವಂತ ಕಾಪಾಡಪ್ಪ ಅಂತ. ಬಟ್ ಎದುರುಗಡೆ ಓಡಾಡ್ಕೊಂಡು ಕಾಪಾಡೋ ದೇವ್ರುಗಳಂದ್ರೆ ತಂದೆ ತಾಯಿಗಳೇ. ಅವ್ರ ಆಶೀರ್ವಾದ ಇಲ್ಲದೆ ನಾವ್ ಏನನ್ನು ಗೆಲ್ಲಕ್ಕಾಗಲ್ಲ. ಅವ್ರ ಆಶೀರ್ವಾದ ಇದ್ರೆ ಎಂತ ಬೆಟ್ಟನ್ ಬೇಕಾದ್ರೂ ಆಂಜನೇಯ ಎತ್ಕೊ ಬಂದ ನಾವು ಅದೇ ತರ ಎಂತ ಕಷ್ಟಗಳು ಬಂದ್ರು ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೋದು. ಒಬ್ಬ ಬಿಸ್ನೆಸ್ ಮ್ಯಾನ್ ಹುಡುಗನ ಮೈಂಡ್ ಸೆಟ್ ಯಾವ ತರ ಇರ್ಬೇಕಣ್ಣ? ಬಿಸ್ನೆಸ್ ಮೈಂಡ್ ಬಂದು ಬಿಸ್ನೆಸ್ 99% ಜನ ಬಿಸ್ನೆಸ್ ಮಾಡಿರೋದ್ರಲ್ಲಿ ಒಂದು 10% ಅಷ್ಟೇ ತುಂಬಾ ಜನ ಸಕ್ಸಸ್ ಕಂಡಿರೋರು. ಯಾವ ತರ ಅಂದ್ರೆ, ಬಿಸ್ನೆಸ್ ಏಕಾಏಕಿ ಒಬ್ಬ ಹುಡುಗ ಈಗ ಯಾರೋ ಒಬ್ಬ ಬಂದ, ಒಂದ್ ವಾರ ನೋಡ್ದ ಏನೋ ಒಂದ್ ಬಿಸ್ನೆಸ್, ಅಣ್ಣ ನಾನು ಮಾಡ್ಬೋದು ಇದಂತ ಹೋಗಿ ಎಲ್ಲೋ ಕಾಸು ಈಸಿ ಸಾಲಾಗಿಲ್ಲ ಮಾಡಿ ಬಿಸ್ನೆಸ್ ಮಾಡ್ತಾನೆ. ಆ ತರ ಬಿಸ್ನೆಸ್ ಯಾವ್ದೇ ಕಾರಣಕ್ಕೂ ಯಾರು ಮಾಡಬಾರ್ದು. ಒಂದು ಫೀಲ್ಡ್ ನೀನ್ ಸೆಟ್ ಆಯ್ತದೆ ಅಂದ್ರೆ ಕನಿಷ್ಠ ಪಕ್ಷ 5 ರಿಂದ 6 ವರ್ಷ ಆದ್ರೂ ಕೆಲಸ ಮಾಡ್ಬೇಕು. ಆ ಫೀಲ್ಡ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಫೀಲ್ಡ್ ಯಾವ ತರ ಬರುತ್ತೆ, ಐಟಮ್ಸ್ ಎಲ್ಲಿಂದ ಬರುತ್ತೆ, ನಮ್ಗೆ ಏನ್ ಮಾರ್ಜಿನ್ ಇರುತ್ತೆ, ಹೆಂಗ್ ಮಾರ್ಬೇಕು, ಎಲ್ಲಾ ತರದ್ದನ್ನು ಕಲ್ತ್ಕೋಬೇಕಾಯ್ತದೆ. ಅನುಭವ ಅನ್ನೋದು ಬಿಸ್ನೆಸ್ ಅಲ್ಲಿ 1000 ಪಟ್ಟಿದೆ.
ಕಲಿಬೇಕು. ಸಮುದ್ರ ತರ ಇದು, ಈಜ್ತಾ ಇದ್ರೆ ಬಿಸ್ನೆಸ್ ಈಜ್ಕೊಂಡು ಹೋಗ್ತಾನೆ ಇರ್ಬೇಕಾಗುತ್ತೆ. ಸೊ ಆ ತರ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಯಾವುದೇ ಆಗ್ಲಿ ತಾಳ್ಮೆಯಿಂದ ಅನುಭವದಿಂದ ಬಿಸ್ನೆಸ್ ಕಲೀರಿ. ಫಸ್ಟ್ ನೀಟಾಗಿ ಕಲ್ತಿ ವ್ಯವಹಾರ ಹೆಂಗೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಕಲ್ತ ಮೇಲೆ ನೀವು ಎಂತ ಬಿಸ್ನೆಸ್ ಮಾಡಕ್ ಹೋದ್ರು ನಿಮ್ಗೆ ಸಕ್ಸಸ್ ಗೊತ್ತಾಗ್ಬಿಡುತ್ತೆ ಖಂಡಿತವಾಗ್ಲು. ಒಬ್ಬನಿಗೆ ಬಿಸ್ನೆಸ್ ಬಂದು ಹೆಂಗಂದ್ರೆ ಕಲಿಬೇಕು. ಫಸ್ಟ್ ಅನುಭವ ತುಂಬಾ ಮುಖ್ಯ ಜೀವನದಲ್ಲಿ. ಅನುಭವ ಬಂದ್ರೆ 100% ಎಂತವನಾದ್ರೂ ಗೆಲ್ತಾನೆ. ನಾವೊಬ್ಬ ಬಿಸ್ನೆಸ್ ಮ್ಯಾನ್ ಕೈ ಹಿಡಿಯೋ ಹುಡುಗಿ, ಆ ಹುಡುಗಿ ಮೈಂಡ್ ಸೆಟ್ ಯಾವ ತರ ಇರ್ಬೇಕಣ್ಣ? ಹುಡುಗಿರಂದ್ರೇನೆ ನಾನಾ ತರ ಇರ್ತಾರೆ. ಯಾಕಂದ್ರೆ ಇವತ್ತಿನ ಪ್ರಪಂಚ ಒಂದೇ ತಾಯಿಯಲ್ಲಿ ಹುಟ್ಟಿರೋ ಮಕ್ಕಳೇ ಒಂದೇ ಕಣಗಿರಲ್ಲ. ಅಣ್ಣ ಒಬ್ಬ ಅಂದ್ರೆ ಅಣ್ಣನ ಮೈಂಡ್ ಸೆಟ್ಟೆ ಒಂಥರ, ತಮ್ಮನ ಮೈಂಡ್ ಸೆಟ್ಟೆ ಒಂಥರ ಇರುತ್ತೆ. ಇವತ್ತಿನ ಕಾಲ ಬಂದು ತುಂಬಾ ಸೂಕ್ಷ್ಮವಾಗಿ ಹುಟ್ಬಿಡ್ತು ಇವತ್ತಿನ ಕಾಲ. ಯಾಕಂದ್ರೆ ನಾವು ನಮ್ಮ ಅನುಭವದಲ್ಲಿ ಹೇಳ್ಬೇಕಂದ್ರೆ ನಾವು ನೋಡಿರೋದೆಲ್ಲ 99% ಬಂದು ಹುಡುಗಿರುಗಳು ಯಾವತ್ತು ಇವತ್ತಿನ ಪ್ರಪಂಚದಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ತಪ್ಕೊಂಡು ಹೋಗ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಅಂಡರ್ಸ್ಟ್ಯಾಂಡಿಂಗ್ ಇಂದ ಹೋದ್ರೆ ಎಂತ ಹುಡುಗಿ ಬಂದ್ರು ಜೀವನ ಸಾಗಿಸ್ಕೊಂಡು ಹೋಗ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಹೋಗ್ಬಿಟ್ರೆ ಅವ್ರು ಎಂತವ್ರಾದ್ರೂ ಜೀವನ ಹೊಡೆದೋಗ್ಬಿಡುತ್ತೆ, ಇರಲ್ಲ, ಕಷ್ಟ. ಯಾರು ಹೊಸ ಶುರು ಮಾಡ್ತೀನಿ ಅನ್ನೋರಿಗೆ ನೀವೇನ್ ಸಲಹೆ ಕೊಡ್ತೀರಾ? ಬಿಸ್ನೆಸ್ ಅದೇ ಆಗ್ಲೇ ಹೇಳ್ದಂಗೆ ಸ್ಟಾರ್ಟ್ ಮಾಡಿ ಬಿಸ್ನೆಸ್. ಇವತ್ತಿನ ಯೂತ್ಸ್ ಏನಿದ್ದೀರಾ, ಕೆಟ್ಟ ದಾರಿ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಬಿಸ್ನೆಸ್ ಫೀಲ್ಡ್ಗಳಿರಿ, ಚೆನ್ನಾಗಿ ಸಂಪಾದನೆ ಮಾಡಿ, ಕೋಟ್ಯಾಂತರ ರೂಪಾಯಿ ದುಡೀರಿ. ಅದೇನಿದೆ ಕಾನೂನು ಚೌಕಟ್ಟನ್ನು ಮಾಡ್ಕೊಂಡು ಹೋಗಿ ಸಂತೋಷವಾಗಿರಿ, ಎಂಜಾಯ್ ಮಾಡಿ. ಲೈಫ್ ಸ್ಟೈಲು ನಿಮ್ಗೆ ಯಾವ ತರ ಬೇಕು ಲೈಫ್ ಸ್ಟೈಲು ಚೆನ್ನಾಗಿರಿ. ಬಟ್ ಯಾವುದೇ ಫೀಲ್ಡ್ ಮಾಡೋದಕ್ಕಿಂತ ಮುಂಚೆ ಹೋಗಿ ಕೆಲಸ ಕಲ್ತಿ ಮಾಡೋ ಓನರ್ ಹತ್ರ ನಿಷ್ಠೆಯಿಂದ ಇದ್ದು ಕೈ ಬಾಯಿ ಕರೆಕ್ಟಾಗಿ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಅನುಭವದಿಂದ ಕಲ್ತ್ಕೊಂಡು ಜೀವನ ತುಂಬಾ ಚೆನ್ನಾಗಿರುತ್ತೆ. ಬಿಸ್ನೆಸ್ ಕೂಡ 100% ಸಕ್ಸಸ್ ಆಗುತ್ತೆ. ಯಾವುದೇ ಫೀಲ್ಡ್ ಮಾಡೋದಕ್ಕಿಂತ ಮುಂಚೆ ಅನುಭವ ತುಂಬಾ ಮುಖ್ಯ. ಅನುಭವದಿಂದ ಕೆಲಸ ಕಲಿಯಿರಿ, ಆರಾಮಾಗಿ ಓನರ್ ಹತ್ರ ನೀಟಾಗಿ ಒಳ್ಳೆ ಹೆಸರು ಉಳಿಸ್ಕೊಂಡ್ರೆ ಮುಂದೊಂದ್ ದಿನ ಓನರ್ ಆಶೀರ್ವಾದನ ನಮ್ಮ ತಗೊಂಡೋಗ್ಬಿಡುತ್ತೆ. ಒಳ್ಳೆ ಚೆನ್ನಾಗಿ ಸಕ್ಸಸ್ ಆಗ್ತೀವಿ ನಾವೆಲ್ಲ. ಯಾರು ಕೆಲಸ ಕಲಿಬೇಕು ಅಂತ ಬಂದು ಟ್ರೈನಿಂಗ್ ಕೊಡ್ತೀರಾ? 200% ಅನುಭವ ಇರೋರು, ಇಂಟ್ರೆಸ್ಟ್ ಇರೋರು, ನಾನು ಮಾಡ್ತೀನಣ್ಣ ಬರ್ತೀನಿ ನಿಮ್ಮ ಹತ್ರ ಫೀಲ್ಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಧಾರಾಳವಾಗಿ ಬರ್ಬೋದು, ಏನ್ ತೊಂದರೆ ಇಲ್ಲ. ಧಾರಾಳವಾಗಿ ಬಂದು ಮಾಡ್ಕೊಂಡು ಹೋದ್ರೆ ಸಂತೋಷವಾಗಿ ನಾವು ಮುಂದೊಂದ್ ದಿನ ನಾವು ಬರೋರ್ಗೆಲ್ಲ ಒಂದು ಭವಿಷ್ಯ ಕಟ್ಬೇಕಂತಾನೆ ಕಾಪಾಡ್ತಿರ್ತೀವಿ. ಇಲ್ಲಪ್ಪ ಹೊಸದಾಗ ಅವ ಬರ್ತಾನೆ ಅವ್ನಿಗೊಂದು ಸಾಮ್ರಾಜ್ಯ ಕಟ್ಕೊಡೋಣ, ಚೆನ್ನಾಗಿರ್ಲಿ ಪ್ರಪಂಚದಲ್ಲಿ. ನಾವೀಗ ಒಬ್ಬರೇ ಅನ್ನೋದು ಏನಿಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಂತಾನೆ ಭಾವಿಸ್ಬೇಕು. ಅವ್ರವ್ರ ಹಣೆ ಬರದಲ್ಲಿ ಏನೇನಿರುತ್ತೆ ಹಂಗಾಗುತ್ತೆ. ಬಂದು ಇಂಟ್ರೆಸ್ಟ್ ಇದ್ದು ಮಾಡಿದ್ರೆ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀವಿ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಅಂತ? ನಮ್ದು ಕಾಂಟ್ಯಾಕ್ಟ್ ನಂಬರು 9353400300. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.